ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಆಸೆಯನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಬೇರೆಯದ್ದೇ ಲೆಕ್ಕಾಚಾರ ತಂತ್ರಗಾರಿಕೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಗುಸುಗುಸು ಕೂಡ ಈಗ ಕೇಳಿ ಬರ್ತಾ ಇರೋದು. ಇದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ನಡೆದಂತ ನುಡಿ ನಮನ ಕಾರ್ಯಕ್ರಮ, ಅಂದ್ರೆ ಭೀಮಣ್ಣ ಖಂಡ್ರೆ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಒಂದು ಗುಸುಗುಸು ಚರ್ಚೆ ಇಷ್ಟೆಲ್ಲಾ ಕಾರಣಗಳನ್ನ ಹುಟ್ಟು ಹಾಕ್ತಾ ಇರೋದು. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಏನು? ನಿನ್ನೆ ನಡೆದಂತ ನುಡಿ ನಮನ ಕಾರ್ಯಕ್ರಮದಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು? ಹಾಗಾದ್ರೆ ಮಾತುಕತೆ ಯಾರ ಜೊತೆ ಮಾಡಿದ್ರು? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ದೋಸ್ತಿ ಉಲ್ಟಾ ಪಲ್ಟಾ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಡುವೆ ನಡೆದಂತ ಒಂದು ಗುಸುಗುಸು ಇಷ್ಟೆಲ್ಲಾ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಅಂದ್ರೆ ಭೀಮಣ್ಣ ಖಂಡ್ರೆ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ, ಇದು ಕೂಡ ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಭೀಮಣ್ಣ ಖಂಡ್ರೆ ಅವರು ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗವಹಿಸಿದ್ರು. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇಬ್ರು ಕೂಡ ಗುಸು ಅನ್ನುವಂತ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಏನೆಲ್ಲ ನಡೆಸಿರಬಹುದು? ಈಗ ಕಾಂಗ್ರೆಸ್ ತೊರೆಯೋದಕ್ಕೆ ಸಜ್ಜಾದ್ರ, ಬಿಜೆಪಿಗೆ ಸೇರ್ಪಡೆ ಆಗ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಚರ್ಚೆಗಳು ಶುರುವಾಗಿದ್ದಾವೆ. ಇದರ ಜೊತೆಗೆ ಕುಮಾರಸ್ವಾಮಿಗೂ ಕೂಡ ಇಲ್ಲಿ ಟೆನ್ಷನ್ ಶುರುವಾಗಿರೋದು. ಕುಮಾರಸ್ವಾಮಿ ಅವರಿಂದಾನೇ ಕೂಡ ಹಿಂದೇಟನ್ನ ಹಾಕ್ತಾ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲವನ್ನೂ ಕೂಡ ಬಿಟ್ಟು, ಇಲ್ಲ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಂದ್ರೆ ಬಿಜೆಪಿ ಸೇರ್ಕೊಳ್ಳೇಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಮುಂದಾದ್ರ. ದೋಸ್ತಿ ಏನಾಗುತ್ತೆ ಹಾಗಾದ್ರೆ? ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಈ ದೋಸ್ತಿ ಏನಾಗಬಹುದು? ಈಗಾಗಲೇ ಮಂಡ್ಯ ಹಾಗೆ ಹಾಸನದಲ್ಲಿ JDS ಅವಶ್ಯಕತೆ ಇದೆಯಾ? ಮೈತ್ರಿ ಅವಶ್ಯಕತೆ ಇದೆಯಾ? ಬಿಜೆಪಿ ಸ್ವಂತ ಬಲದಲ್ಲಿ ನಿಂತ್ಕೊಳ್ಳುತ್ತೆ. ಈಗಾಗಲೇ ಕೂಡ ಮೈತ್ರಿ ಅವಶ್ಯಕತೆ ಬೇಕಾಗೇ ಇಲ್ಲ ನಮಗೆ. ನಾವು ಈಗಾಗಲೇ ಕೂಡ ರಾಜ್ಯಾದ್ಯಂತ ಬಲಿಷ್ಠವಾಗಿದ್ದೀವಿ. ನಮಗೆ ಮೈತ್ರಿ ಮಾಡಿಕೊಂಡ್ರೆ ಮಂಡ್ಯದಲ್ಲಿ, ಇದರ ಜೊತೆಗೆ ಹಾಸನದಲ್ಲಿ ನಮಗೆ ಯಾವುದೇ ರೀತಿ ಸ್ಥಾನಮಾನ ಸಿಗೋದೇ ಇಲ್ಲ ಅನ್ನೋದಾದ್ರೆ ನಮಗೆ ಹಾಕಬೇಕು ಮೈತ್ರಿ? ಈ ಲೆಕ್ಕಾಚಾರದಲ್ಲಿ ಈಗಾಗಲೇ ಬಿಜೆಪಿಯ ಒಂದಷ್ಟು ನಾಯಕರು ನೇರವಾಗಿ ಕೂಡ ಹೇಳಿಕೆಯನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಕೇಂದ್ರದಲ್ಲಿರುವಂತಹ ಕುಮಾರಸ್ವಾಮಿಗೆ ಟೆನ್ಷನ್ ಶುರು ಆಗಿರೋದು. ಒಂದು ಕಡೆ ಮೈತ್ರಿನೇ ಬೇಡ ಅನ್ನುವಂತ ಲೆಕ್ಕಾಚಾರ. ಇದರ ಜೊತೆಗೆ ಮತ್ತೊಂದು ಸ್ಫೋಟಕ ವಿಚಾರ ಏನಪ್ಪಾ ಅಂದ್ರೆ, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿ ಜೊತೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ, ಹತ್ತತ್ರ ಆಗ್ತಾ ಇದ್ದಾರೆ, ಈಗಾಗಲೇ ಕೂಡ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ, ಮಾತುಕತೆಗಳಾಗ್ತಾ ಇದ್ದಾವೆ ಅನ್ನೋದು ಕೂಡ ಕುಮಾರಸ್ವಾಮಿಗೆ ಈಗಾಗಲೇ ಟೆನ್ಷನ್ ತರಿಸಿರುವಂತದ್ದು. HDK ಪ್ಲಾನ್ ಏನ್ ಮಾಡ್ತಾರೆ ಹಾಗಾದ್ರೆ? ಒಂದ್ ಕಡೆ ಈಗಾಗಲೇ ದಿಗಿಲು ಶುರುವಾಗಿದೆ ಕುಮಾರಸ್ವಾಮಿ ಅವ್ರಿಗೆ. ಯಾವುದೇ ಕಾರಣಕ್ಕೂ ಮೈತ್ರಿಗೆ ಒಡಕುಂಟಾಗಬಾರ್ದು ಅಂತ ತಾಪೆ ಹಾಕುವಂತ ಕೆಲಸವನ್ನ ಕುಮಾರಸ್ವಾಮಿ ಪದೇ ಪದೇ ಮಾಡ್ತಿದ್ದಾರೆ. ಇದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಇಂದ ಬಿಜೆಪಿ ಬರಲೇಬಾರದು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರಲ್ಲೇ ಕೂಡ ಟೈಟ್ ಸೆಕ್ಯೂರಿಟಿ ಲೆಕ್ಕಾಚಾರದ ಮಾತುಕತೆ ಕೂಡ ಮಾಡಿದ್ರು. ಇವೆಲ್ಲವನ್ನ ಹೊರತುಪಡಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರ ಹಾಗಾದ್ರೆ? ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಗುಸುಗುಸು ಆದಂತ ಚರ್ಚೆಗಳು ಏನಿರಬಹುದು ಹಾಗಾದ್ರೆ? ಈ ಸಿದ್ದರಾಮಯ್ಯನವರು ಈಗಾಗಲೇ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡೋದೇ ಇಲ್ಲ ಅಂತ ಅರಿತಿರುವಂತ DK ಈಗ ಕಾಂಗ್ರೆಸ್ನಿಂದ ಕಾಲ್ ಕಿತ್ತೋದಕ್ಕೆ ರೆಡಿ ಆಗಿದ್ದೇ ಆದಲ್ಲಿ, ಬಿಜೆಪಿ ಬಂದಿದ್ದೇ ಆದಲ್ಲಿ ಮೈತ್ರಿಯ ಪಾಡೇನು ಹಾಗಾದ್ರೆ? ಮೈತ್ರಿಯ ಕಥೆಯೇನು ಹಾಗಾದ್ರೆ? ಇದೇ ಮೈತ್ರಿ ನಂಬ್ಕೊಂಡು ಕುಮಾರಸ್ವಾಮಿ 2028ರ ವಿಧಾನಸಭಾ ಚುನಾವಣೆಗೆ ಬೇರೆಯದ್ದೇ ಲೆಕ್ಕಾಚಾರ ಹಾಕೊಂಡಿದ್ದಾರಲ್ಲ. ಏನಾಗುತ್ತೆ? ಎಲ್ಲವೂ ಕೂಡ ಈಗ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಅಂದುಕೊಂಡಿದ್ದು ಆಗ್ತಾ ಇಲ್ಲ, ಯೋಚನೆ ಮಾಡಿದ್ದು ಆಗ್ತಾ ಇಲ್ಲ, ತಂತ್ರಗಾರಿಕೆ ವರ್ಕೌಟ್ ಆಗ್ತಾ ಇಲ್ಲ, ಏನಾದ್ರೂ ಆಗಬಹುದು. ಹಾಗಾಗಿ ಮೈತ್ರಿಲಿ ಬಿರುಕಿತ್ತು, ಇದ್ರೂ ಕೂಡ ಅಸಮಾಧಾನ ಅಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಯಾಕಂದ್ರೆ ಹೈಕಮಾಂಡ್ ನಾಯಕರು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ರು, ಮೈತ್ರಿಯಲ್ಲಿ ಯಾವುದೇ ಗೊಂದಲ ಉಂಟಾಗಬಾರದು ಅಂತ. ಆದ್ರೆ
ಹಾಗಾದ್ರೆ ಪದೇ ಪದೇ ರಾಜ್ಯದಲ್ಲಿ ಮೈತ್ರಿ ಅವಶ್ಯಕತೆ ನಮಗಿಲ್ಲ ಅಂತ ಬಿಜೆಪಿ ನಾಯಕರು ಪುನರುಚ್ಚಾರವನ್ನ ಮಾಡ್ತಾ ಇದ್ರ ಜೊತೆಗೆ ಡಿಕೆ ಈ ಗುಸುಗುಸು ಚರ್ಚೆ ಈಗ ದೋಸ್ತಿಗೆ ಈಗ ಮೈತ್ರಿಗೆ ಈಗ ಶಾಕ್ ಎದುರಾಗಿದೆ. ಹಾಗಾಗಿ ದೋಸ್ತಿ ಉಲ್ಟಾ ಪಲ್ಟಾ ಆಗುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಏನಾಗುತ್ತೆ ಹಾಗಾದ್ರೆ, ಕುಮಾರಸ್ವಾಮಿ ಲೆಕ್ಕಾಚಾರ ಏನು, ಕುಮಾರಸ್ವಾಮಿ ಏನ್ ಮಾಡ್ತಾರೆ, ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ದೋಸ್ತಿ ಉಲ್ಟಾ ಪಲ್ಟಾ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.